ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಮೊದಲಿಗೆ ಹೆಡ್ಲೈನ್ಸ್. ಇನ್ನು ಎಷ್ಟು ಸೀಟು ಎಂದು ನಿರ್ಣಯ ಆಗಿಲ್ಲ. ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಹೊಂದಾಣಿಕೆಯಿಂದ ಒಟ್ಟಿಗೆ ಹೋರಾಟ ಮಾಡಲಾಗುವುದು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿಕೆ. ಹಣ ಹೆಂಡ ಯಾವುದಕ್ಕೂ ಹಕ್ಕುಗಳನ್ನ ಮಾರಿಕೊಳ್ಳಬೇಡಿ. ರಾಷ್ಟ್ರೀಯ ಮತದಾರರ ದಿನಾಚರಣೆಯಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಟಿಎನ್ ಇನವಳ್ಳಿ ಸಲಹೆ. ಮತ್ತು ಶಿಕ್ಷಣದಿಂದ ಮಾತ್ರ ಬದಲಾವಣೆ ಅಭಿವೃದ್ಧಿ ಸಾಧ್ಯ. ಸಿದ್ದಗಂಗಾ ಮಠದ ಮಠಾಧೀಶರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಹೇಳಿಕೆ. ವಾರ್ತೆಗಳ ವಿವರ. ನಮಗೆ ಇನ್ನು ಎಷ್ಟು ಸೀಟು ಎಂದು ನಿರ್ಣಯ ಆಗಿಲ್ಲ. ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಹೊಂದಾಣಿಕೆಯಿಂದ ಒಟ್ಟಿಗೆ ಹೋರಾಟ ಮಾಡಲಾಗುವುದೆಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ತಿಳಿಸಿದರು. ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಜಿಲ್ಲೆಯ ಪ್ರತಿ ತಾಲೂಕುವಾರು ಮುಖಂಡರ ಸಭೆ ಮಾಡಿ ಪಕ್ಷ ಸಂಘಟನೆ ಮತ್ತು ಮುಂಬರುವ ಲೋಕಸಭಾ ಚುನಾವಣೆ ಸಿದ್ಧತೆ ಮಾಡುತ್ತೇನೆ ಎಂದಿದ್ದೆ. ಅದೇ ರೀತಿ ಎಲ್ಲಾ ತಾಲೂಕುಗಳ ಸಭೆ ಮಾಡುತ್ತಿದ್ದೇನೆಂದು ಹೇಳಿದರು. ಮೊದಲೇ ಹೇಳಿದ್ದೆ ನಿಮಗೆ, ನಾನು ಈ ಜಿಲ್ಲೆಯಲ್ಲಿ ಪ್ರತಿ ತಾಲೂಕು ಇದು ನಮ್ಮ ಪಕ್ಷದ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಅನೇಕ ಸಹಕಾರಿ ಸಂಸ್ಥೆಗಳು, ನಮ್ಮ ಪಕ್ಷದ ಪದಾಧಿಕಾರಿಗಳು ಇವರೆಲ್ಲರನ್ನೂ ಭೇಟಿ ಮಾಡೋದ್ರ ಮುಖೇನ ಪಕ್ಷದ ಸಂಘಟನೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಪೂರ್ವಭಾವಿ ಸಿದ್ಧತೆ ಮಾಡ್ತೇನೆ ಅಂತ ಹೇಳಿದ್ದು. ಅದೇ ರೀತಿ ಮೊನ್ನೆ ಅರಸೀಕೆರೆ, ಅಲ್ಲಿಂದ ನಮ್ಮ ಬೇಲೂರು ಮುಗಿಸಿ ನಿನ್ನೆ ಚನ್ನರಾಯಪಟ್ಟಣ, ಇವತ್ತು ಆಲೂರು ಮತ್ತು ಸಕಲೇಶ್ಪುರ ಕಾರ್ಯಕ್ರಮ ಮುಗಿಸಿ ನಾನು ರಾತ್ರಿ ಧರ್ಮಸ್ಥಳಕ್ಕೆ ಹೋಗ್ತೇನೆ. ನೆಕ್ಸ್ಟ್ ವೀಕು ಅಂದರೆ ಪಾರ್ಲಿಮೆಂಟು ಜಾಯಿಂಟ್ ಸೆಷನ್ನು 31 ಇದೆ. 1ನೇ ಫಸ್ಟ್ ವೀಕ್ ಆಫ್ ಫೆಬ್ರವರಿ ಪುನಃ ಬರ್ತೇನೆ. ಇಲ್ಲೇ ಉಳಿದ ತಾಲೂಕುಗಳನ್ನು, ಕ್ಷೇತ್ರಗಳನ್ನು ನಾನೇ ಸ್ವತಃ ಎಲ್ಲ ಕಡೆ ಪ್ರವಾಸ ಮಾಡ್ತೀನಿ. ನಮಗೆ ಇನ್ನೆಷ್ಟು ಸೀಟು ಎಂದು ನಿರ್ಣಯವಾಗಿಲ್ಲ. ಆದರೂ ಹಾಲಿ ಸಂಸದ ಇರುವುದರಿಂದ ಸ್ವತಃ ನಾನೇ ನಿರ್ಣಯ ಮಾಡಿದ್ದೇನೆ. ದೇವೇಗೌಡರು ನಿಲ್ಲುತ್ತಾರೆ ಎಂಬ ಚರ್ಚೆ ನಡೆದಿತ್ತು. ಆದ್ದರಿಂದ ನಾನೇ ಅಭ್ಯರ್ಥಿಯನ್ನ ಘೋಷಿಸಿದ್ದೇನೆ ಎಂದರು. ಇನ್ನು ನಮ್ಮ ಸೀಟು ಎಷ್ಟು ಅಂತ ಹೇಳಿ ನಿರ್ಣಯ ಆಗಿಲ್ಲ. ಆದರೆ ಒಬ್ಬ ಸಿಟ್ಟಿಂಗ್ ಮೆಂಬರ್ ಇದ್ದಾನೆ, ಇಲ್ಲಿ ಗೊಂದಲ ಆಗಬಾರ್ದು ಅಂತ ಹೇಳಿ ಕೆಲವರು ದೇವೇಗೌಡರು ನಿಲ್ಲಬೇಕು ಅಂತ ಕೆಲವರ ಅಭಿಪ್ರಾಯ. ಹೀಗೆ ಈ ಗೊಂದಲಗಳನ್ನು ಬಗೆಹರಿಸಲಿಕ್ಕೋಸ್ಕರವಾಗಿ ನಾನು ಸ್ವತಃ ನಾನೇ ನಿರ್ಣಯ ಮಾಡಿ ಈ ವಿಷಯದಲ್ಲಿ ನಿಮ್ಮ ಮುಂದೆ ನಾನೀಗಾಗಲೇ ಪ್ರಸ್ತಾಪ ಮಾಡಿದ್ದೆ. ಗೌರವಾನ್ವಿತ ವಿಜಯೇಂದ್ರ ಅವರು ಮನೆಗೆ ಬಂದಾಗ ಪ್ರಜ್ವಲ್ ರೇವಣ್ಣ ಅವರೇ ಅವರನ್ನ ಸ್ವಾಗತ ಮಾಡಿದ್ದಾರೆ. ಹಿಂದೆ ನಾವು ಅವರ ವಿರುದ್ಧ ಹೋರಾಟ ಮಾಡಿರಬಹುದು, ಆದರೆ ನಮ್ಮ ಹೊಂದಾಣಿಕೆಯಾಗಿದೆ. ಈಗ ಒಟ್ಟಿಗೆ ಹೋರಾಡಬೇಕು. ಮುಂದಿನ ವಾರ ದೆಹಲಿಯಲ್ಲಿ ಸಭೆ ಇದ್ದು ಬಿಜೆಪಿ ಅಧ್ಯಕ್ಷರು ಅಮಿತ್ ಶಾ ಎಲ್ಲ ಸೇರಿ ತೀರ್ಮಾನ ಮಾಡಬಹುದೆಂದು ಹೇಳಿದರು. ವಿಜಯೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು. ಅವ್ರನ್ನ ನಮ್ಮ ಮನೆಗೆ ಬಂದಂಥ ಕಾಲದಲ್ಲಿ ಪ್ರಜ್ವಲ್ ರೇವಣ್ಣವರೇ ಅವ್ರನ್ನ ರಿಸೀವ್ ಮಾಡಿದ್ದಾರೆ. ಒಂದು ಯಡಿಯೂರಪ್ಪನಲ್ಲೂ ಮಾತನಾಡಿದ್ದೇನೆ. ಇದರೊಳಗೆ ನಾವು ಹಿಂದೆ ಹೋರಾಟ ಮಾಡಿರ್ಬೋದು, ಆದರೆ ಒಂದುಗೂಡಿ ಕೆಲಸ ಮಾಡತಕ್ಕಂಥ ಅದ್ರ ಬಗ್ಗೆ ಈಗ
ಪ್ರಥಮ ಹಂತದಲ್ಲಿ ಏನಾಯಿತು ಅನ್ನೋದನ್ನು ಸೂಕ್ಷ್ಮ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಅದರಿಂದ ಈ ರಾಜ್ಯದಲ್ಲಿ ಸೀಟಿನ್ನು ಎಲ್ಲೆಲ್ಲಿ ಯಾರ್ಯಾರಿಗೆ ಅಂತ ಹೇಳಿ ತೀರ್ಮಾನ ಆಗಿಲ್ಲ. ಬಹುಶಃ ಮುಂದಿನ ವಾರ ದೆಹಲಿನಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ವತಿಯಿಂದ ಮೋದಿಯವರು, ಶಾ ಅವರು, ಅವರ ಪಕ್ಷದ ಅಧ್ಯಕ್ಷ ನಡ್ಡಾ ಅವರು ಕೂತು ತೀರ್ಮಾನ ಮಾಡಬಹುದು. ಕುಮಾರಸ್ವಾಮಿ ಅವರು ಬಿಜೆಪಿಯ ಸ್ಥಳೀಯ ನಾಯಕರಾದ ಬೊಮ್ಮಾಯಿ, ಯಡಿಯೂರಪ್ಪ ಎಲ್ಲರೊಟ್ಟಿಗೆ ಸಮಾಲೋಚನೆ ಮಾಡಿ ಯಾರು ಎಲ್ಲಿ ನಿಲ್ಲಬೇಕು ಎಂದು ಚರ್ಚಿಸಿದ್ದಾರೆ. ಅವರ ತೀರ್ಮಾನಕ್ಕೆ ನಾನು ಮಧ್ಯಪ್ರವೇಶ ಮಾಡುವುದಿಲ್ಲ. ಮಂಡ್ಯ, ಕೋಲಾರ, ಹಾಸನ, ತುಮಕೂರು ಸಿಗುತ್ತೇವೆ ಎಂಬ ಚರ್ಚೆ ಹೊರಗೆ ನಡೆಯುತ್ತಿದೆ. ನಾನೇ ಸ್ಪರ್ಧೆ ಮಾಡುತ್ತೇನೆಂಬ ಚರ್ಚೆ ನಡೆದಿತ್ತು. ಆದರೆ ನನಗೀಗಾಗಲೇ 91 ವರ್ಷ ವಯಸ್ಸಾಗಿದೆ. ಆದ್ದರಿಂದ ನಾನು ಪ್ರಜ್ವಲ್ ಸ್ಪರ್ಧಿಸಲಿ ಎಂದು ತೀರ್ಮಾನಿಸಿದ್ದೇನೆಂದು ಹೇಳಿದರು. ಕುಮಾರಸ್ವಾಮಿ ಅವರು ಮೊನ್ನೆ ಭಾರತೀಯ ಜನತಾ ಪಾರ್ಟಿಯ ಸ್ಥಳೀಯ ಮುಖಂಡಗಳ ಜೊತೆ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರು, ವಿಜಯೇಂದ್ರ ಅವರು ಇವರೆಲ್ಲರ ಜೊತೆ ಕೂತು ಕುಮಾರಸ್ವಾಮಿಯವರು ಮೊದಲನೇ ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಎಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಹೇಗೆ ಏನು ಎಂತು ಅನ್ನೋದನ್ನು ಸಮಾಲೋಚನೆ ಮಾಡಿದ್ದಾರೆ. ಅದರಿಂದ ಆ ಸೀಟು ಹಂಚಿಕೆಯ ವಿಷಯದಲ್ಲಿ ಅವರ ಒಂದು ತೀರ್ಮಾನಕ್ಕೆ ನಾನು ಮಧ್ಯಪ್ರವೇಶ ಮಾಡಲ್ಲ. ಅದು ಅವರಿಗೆ ಸೇರಿದ್ದು. ನಮಗೆ ಎಷ್ಟು ಸೀಟ್ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ, ಈ ವಿಷಯ ಕೂಡ ನಾನು ಚರ್ಚೆ ಮಾಡಿಲ್ಲ. ಊಹಾಪೋಹ ಮಂಡ್ಯ, ಕೋಲಾರ ಹೀಗೆ ನಾನು ಲಾಸ್ಟ್ ಟೈಮ್ ಶಿವಮೊಗ್ಗದಲ್ಲಿ ನಿಂತಿದ್ದರಿಂದ ಅಲ್ಲ, ಇದರಲ್ಲಿ ತುಮಕೂರಲ್ಲಿ ಇದೆಲ್ಲವೂ ಸ್ವಾಭಾವಿಕವಾಗಿ ಹೊರಗಡೆ ಚರ್ಚೆ ನಡೀತಾ ಇದೆ. ಆದರೆ ಕೂತು ತೀರ್ಮಾನ ಮಾಡಿಲ್ಲ. ಹಾಸನದ್ದು ಸಿಟ್ಟಿಂಗ್ ಮೆಂಬರ್ ಇದ್ದಾನೆ. ಒಂದು ನಾನೇ ನಿಲ್ತಾರೆ ಅಂತ ಹೇಳಿ ಒಂದು ದೊಡ್ಡ ಭಾವನೆ ಅನೇಕರು ಮೂಡಿಸ್ಲಿಕ್ಕೆ ಟ್ರೈ ಮಾಡಿದರು. ಕೊನೆಯ ಘಟ್ಟದಲ್ಲಿ ದೇವೇಗೌಡರು ನಮ್ಮ ಜಿಲ್ಲೆಯಲ್ಲೇ ಗೆಲ್ಲಬೇಕು ಅಂತ, ನಾನು ನಿಲ್ಲದಿಲ್ಲ ಅಂತ ಹೇಳಿದ್ದೇನೆ. ನನಗೆ 91 ವಯಸ್ಸು. ಇನ್ನು 3 ತಿಂಗಳಾದರೆ 91 ಮುಗೀತು, ಮೇ 18ಕ್ಕೆ. ಅದರಿಂದ ನಾನು ಈ ಒಂದು ಕ್ಷೇತ್ರದ ಹಿಂದೆ ಯಾರು ಶಾಸಕ ಲೋಕಸಭೆ ಸದಸ್ಯರಾಗಿದ್ದರು ಪ್ರಜ್ವಲ್ ರೇವಣ್ಣವರು, ಅವರಿಗೆ ಸಂಪೂರ್ಣವಾಗಿ ನಾನು ಜನಗಳ ಮತವನ್ನು ನಾನಾಗೆ ಹೋಗಿ ಜನಗಳ ಮುಂದೆ ಕೈ ಚಾಚಿ ಕೇಳಿ ಈ ಜಿಲ್ಲೆಯ ಒಂದು ಪ್ರಾತಿನಿಧ್ಯ ಪ್ರಜ್ವಲ್ ರೇವಣ್ಣವರಿಗೆ ಸಿಗಬೇಕು ಅಂತೇಳಿ ಪ್ರಯತ್ನ ಮಾಡ್ತೀನಿ. ರಾಮಮಂದಿರ ಉದ್ಘಾಟನೆ ಬಗ್ಗೆ ಕಾಂಗ್ರೆಸ್ ಟೀಕೆ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ನಮ್ಮ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ನಾನು ಗಾಂಧಿ ರಾಮನನ್ನ ಪೂಜೆ ಮಾಡಿದೆ ಎಂದಿದ್ದಾರೆ. ಸಿದ್ದರಾಮಯ್ಯ ನಾನೇ ರಾಮ ಎಂದಿದ್ದಾರೆ. ಆದರೆ ಅಲ್ಲಿ ಇರೋದು ದಶರಥನ ಮಗ ರಾಮ ಒಬ್ಬನೇ, ಒಬ್ಬ ಕೌಸಲ್ಯೆ ಮಗ ರಾಮ. ನಮ್ಮ ಮೈಸೂರಿನ ಶಿಲ್ಪಿ ಅದ್ಭುತವಾಗಿ ಈ ಮೂರ್ತಿ ಕೆತ್ತಿದ್ದಾರೆ. ಮೋದಿ 11 ದಿನ ವ್ರತಕ್ಕೆ ಕಾಂಗ್ರೆಸ್ ಟೀಕೆ ಮಾಡಿದೆ. ಇದೆಲ್ಲ ಅನಾವಶ್ಯಕವಾಗಿ ಮಾತನಾಡಬಾರದೆಂದು ಬುದ್ಧಿವಾದ ಹೇಳಿದರು. ರಾಮ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಗೌರವಾನ್ವಿತ ರಾಜಣ್ಣವರು ನಾನು ಗಾಂಧಿರಾಮನ್ನ ನಿನ್ನೆ ಪೂಜೆ ಮಾಡಿದೆ ಅಂತ ಹೇಳ್ತಾರೆ. ಅವರೂರಲ್ಲೇ ಯಾವುದೋ ಒಂದು ದೇವಸ್ಥಾನದಲ್ಲಿ ಹೋಗಿ ಹೋಮ ಹವನ ಎಲ್ಲ ಮಾಡಿದ್ವಿ. ಇನ್ನೊಬ್ಬರು ನಾನು ಶಿವ, ಸಿದ್ದರಾಮಯ್ಯ ರಾಮ ಅಂತೇಳಿ ಹೇಳೋವಂಥ ಲೀಡರು ಇದ್ದಾರೆ. ಹೀಗೆ
ಓನ್ಲಿ ಒನ್ ರಾಮ, ಅದು ದಶರಥನ ಮಗ. ದಶರಥನ ಮಗ. ಆ ಒಬ್ಬ ರಾಮನ ಬಗ್ಗೆ ಅನೇಕ ಕಡೆ ದೇವಸ್ಥಾನ ಕಟ್ಟಿರ್ಬೋದು. ಎಲ್ಲೇ ಎಷ್ಟೇ ದೇವಸ್ಥಾನ ಕಟ್ಟಿದ್ರು, ದರ್ ಇಸ್ ಓನ್ಲಿ ಒನ್ ರಾಮ, ದಟ್ ಈಸ್ ದಿ ಸನ್ ಆಫ್ ದಶರಥ, ಕೌಶಲ್ಯ ಮಗ. ಆ ರಾಮನ ಬಗ್ಗೆ ನಾವು ಮೊನ್ನೆ ಹೋಗಿದ್ದು ಸತ್ಯ. ಆ ನಮ್ಮ ಶಿಲ್ಪಿ ಮೈಸೂರಿನವರು ಅದ್ಭುತವಾಗಿ ಆ ಮೂರ್ತಿಯನ್ನು ಆ ಶಿಲ್ಪಿ ಕೆತ್ತಿದ್ದಾನೆ. ತುಂಬ ತುಂಬ ಪ್ರಬುದ್ಧಮಾನವಾಗಿದೆ. ಆ ರಾಮನ್ನ ಪ್ರತಿಷ್ಠಾಪನೆ ಮಾಡಿ, ಅದಕ್ಕೆ 11 ದಿನ ಅವರು ವ್ರತ ಮಾಡಿದ್ರ ಬಗ್ಗೆ ಒಬ್ಬ ಕಾಂಗ್ರೆಸ್ ಲೀಡರು ಅದೆಲ್ಲ ಸುಳ್ಳು, ಈಗೆಲ್ಲ ಮಾತಾಡೋದು ಅವಶ್ಯಕತೆ ಇಲ್ಲ, ಅನವಶ್ಯಕವಾಗಿ ಮಾತಾಡೋದು. ರಾಹುಲ್ ತಡೆದದ್ದಕ್ಕೆ ಕೇವಲ ಅಸ್ಸಾಂ ಸಿಎಂ ಬಿಜೆಪಿಯನ್ನ ದೂರುವುದು ಬೇಡ. ಅಸ್ಸಾಂನಲ್ಲಿ ಸಾವಿರಾರು ಜನ ಅಕ್ರಮ ಪ್ರವೇಶವಾಗಿದೆ. ಆ ಆಕ್ರಮಿತ ಸ್ಥಳಕ್ಕೆ ರಾಹುಲ್ ಹೋಗದಂತೆ ತಡೆದಿದ್ದಾರೆ. ಮನಮೋಹನ್ ಸಿಂಗ್ 6 ಬಾರಿ ರಾಜ್ಯಸಭೆ ಸದಸ್ಯರಾದರೂ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲಿಲ್ಲ ಎಂದರು. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಅಥವಾ ಅಸ್ಸಾಂ ಸಿಎಂ ಬಗ್ಗೆ ಮಾತಾಡೋದು ಬೇಡ. ಮನಮೋಹನ್ ಸಿಂಗು 35 ವರ್ಷ ರಾಜ್ಯಸಭಾ ಮೆಂಬರ್ ಆಗಿದ್ದರು ಅಸ್ಸಾಂನಿಂದ. ಪ್ರಾಬ್ಲಮ್ ಏನಿದೆ ಅಲ್ಲಿ, ಬಾಂಗ್ಲಾದೇಶದಿಂದ ನಮ್ಮ ರಾಜ್ಯದೊಳಗೆ ಅಂದರೆ ಅಸ್ಸಾಂನಲ್ಲಿ ಒಳಗಡೆ ಪ್ರವೇಶ ಮಾಡಿ ಸುಮಾರು 12-13 ಜಿಲ್ಲೆಗಳಲ್ಲಿ ಅವರು ನಮ್ಮ ಭೂಮಿನ ಆಕ್ರಮಣ ಮಾಡ್ಕೊಂಡಿದ್ದಾರೆ. ದಟ್ ಇಸ್ ದಿ ಡಿಸ್ಪ್ಯೂಟ್. ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಹೋಗಿ ರಾಹುಲ್ ಗಾಂಧಿಯವರು ಮೊನ್ನೆ ಪ್ರವೇಶ ಮಾಡೋಕ್ಕೆ ಹೋದಾಗ ಸಿ ಎಮ್ಮು ತಡೆದಿದ್ದಾರೆ. ಅಂದರೆ ಸಿ ಎಮ್ ಅಂತ ಹೇಳಲ್ಲ, ಪೊಲೀಸ್ ಸರ್ಕಾರ ಅಂತ ಇಟ್ಕೊಳ್ಳಿ, ಅವ್ರ ಮೇಲೆ FIR ಹಾಕಿದ್ದಾರೆ. ಗೊತ್ತಿದ್ದು ಇವ್ರು ಯಾಕೆ ಪ್ರವೇಶ ಮಾಡಬೇಕು? ಇಟ್ ಇಸ್ ಎ ಟೆನ್ಷನ್ ಏರಿಯಾ. ಐ ನೋ ದಟ್. ನಾನು ಓಡಾಡಿದ್ದೀನಿ, ಅವ್ರ ಜೊತೆ ಸರ್ಕಾರ ಮಾಡಿದ್ದೇನೆ, ಅದರಿಂದ ಆ ಭಾಗನೆಲ್ಲ ಗೊತ್ತು ನನಗೆ. ಮನಮೋಹನ್ ಸಿಂಗ್ ಅವರು ನಾಮಿನೇಷನ್ ಪೇಪರ್ ಫೈಲ್ ಮಾಡಿ ಬಂದರೆ ಹೊರತಾಗಿ 6 ಸಾರಿ MP ಆಗಿರ್ಬೋದು, ಆದರೆ ಆ ಸಮಸ್ಯೆ ಬಗ್ಗೆ ಪರಿಹಾರ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಲಿ. ಉತ್ತಮ ನಾಯಕನನ್ನ ಆಯ್ಕೆ ಮಾಡಲು ಪ್ರತಿಯೊಬ್ಬರೂ ಮತ ಹಾಕಬೇಕು. ಹಣ, ಹೆಂಡ ಯಾವುದಕ್ಕೂ ನಮ್ಮ ಹಕ್ಕುಗಳನ್ನು ಮಾರಿಕೊಳ್ಳಬಾರದು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ TN ಇನವಳ್ಳಿ ತಿಳಿಸಿದರು. ಜಿಲ್ಲಾಡಳಿತದ ವತಿಯಿಂದ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದಲ್ಲಿ ಸದೃಢ, ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಹಾಗೂ ಶಾಂತಿಯುತ ಚುನಾವಣೆಗಳ ಘನತೆಯನ್ನ ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲೂ ನಿರ್ಬಂಧಿತರಾಗಿ ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಪ್ರತಿಜ್ಞೆ ಮಾಡಬೇಕು. ನಾವು ಮಾತಿನಲ್ಲಿ, ಪುಸ್ತಕದಲ್ಲಿ ಹೇಳುವುದೊಂದು, ಆಚರಣೆಯಲ್ಲಿ ಮಾಡುವುದು ಮತ್ತೊಂದು. ಈ ರೀತಿಯಲ್ಲಿ ಮಾಡಬಾರದೆಂದು ಕಿವಿಮಾತು ಹೇಳಿದರು. ವರ್ಷಕ್ಕೊಂದ್ಸಲ ಕಾರ್ಯಕ್ರಮ ಮಾಡ್ತೇವೆ, ಯೂತ್ಗಳನ್ನೆಲ್ಲ ಸೇರಿಸ್ತೇವೆ, ಓದು ತೆಗೆದುಕೊಳ್ತೇವೆ, ಇಲ್ಲಿಂದ ಹೊರಗೋದು ಕೂಡ ಮಾಡ್ತೀವಿ ಬಿಡ್ತೇವೆ. ನಿಮ್ಗೆ ಗೊತ್ತು, ಯಾವ ಕ್ಷೇತ್ರಕ್ಕೆ ಯಾರು MP ಆಗಬೇಕು ಅಂತ ಹೇಳಿದ್ರೆ ಅವನ ಜಾತಿ ಏನು, ರೇಜ್ ಏನು, ಅವನ ಧರ್ಮ ಏನು, ಅವನ ಭಾಷೆ ಏನು ಅಂತ ಹೇಳುವಂಥದ್ದಿದೆ. ನೀವು ಮಾತಲ್ಲಿ, ಪುಸ್ತಕದಲ್ಲಿ ಹೇಳುವಂಥದ್ದೊಂದು, ಬಟ್ ಆಚರಣೆ ಮಾಡುವಂಥದ್ದು ಬೇರೆ. ನೀವು ಹೇಳಿದ್ರು ನಾಯಕರು ಅಂತ ಹೇಳುವಂಥದ್ದು. ನಾಯಕರು ಅಂದ್ರೆ ಇಂಗ್ಲಿಷಲ್ಲಿ ಒಂದು ಮಾತಿದೆ, ದ ಲೀಡರ್ ಈಸ್ ಒನ್ ನೋಸ್ ದ ವೇ, ಶೋಸ್ ದ ವೇ ಅಂಡ್ ವಾಕ್ಸ್ ದ ವೇ. ಗೊತ್ತಿರುವವರು ಮಾತ್ರ ಅಲ್ಲ,
ಅದರಲ್ಲಿ ಹೋಗ್ಬೇಕು ಮತ್ತೆ ತೋರಿಸ್ಬೇಕು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಮಾತನಾಡಿ, ಭಾರತ ಚುನಾವಣಾ ಆಯೋಗ ನೆನಪಿಗಾಗಿ ಆಚರಣೆ 18 ವರ್ಷ ತುಂಬಿದ ಯುವಜನರಿಗೆ ಚುನಾವಣಾ ಮತದಾನ ದಿನ ಮಾಡುತ್ತೇವೆ. ನವಯುವಕರು ನವಯುವತಿಯರು 18 ವರ್ಷ ತುಂಬಿದ ಮೇಲೆ ಅವರು ಮತದಾನಕ್ಕೆ ನೋಂದಾಯಿಸಿಕೊಳ್ಳುವ ಹಕ್ಕು ಜವಾಬ್ದಾರಿ ನಮ್ಮದು. ಮತದಾರರ ಪಟ್ಟಿಯಲ್ಲಿ ನಮ್ಮ ಕರ್ತವ್ಯ ಜವಾಬ್ದಾರಿಯನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಮತದಾನವನ್ನ ತಿಳಿಸಿ ಅದರ ತಿಳುವಳಿಕೆಯನ್ನು ಸಹ ಎಲ್ಲರಿಗೆ ತಿಳಿಸುವಂತೆ ಮಾಡಬೇಕು. ನಮ್ಮ ಮತದಾನ ಹೆಚ್ಚು ಪಾರದರ್ಶಕವಾಗಿರುತ್ತದೆ ಎಂದರು. ಅಂದ್ರೆ ಯುವ ಮತದಾರರನ್ನ ಯಾರ್ಯಾರಿಗೆ 18 ವರ್ಷ ತುಂಬಿದೆ ಅವ್ರಿಗೆ ನಾವು ಸೇರಿಸ್ಬಿಟ್ಟು, ಇವಾಗ ಮೊದಲೆಲ್ಲ ಕ್ವಾಲಿಫೈಯಿಂಗ್ ಇಯರ್ ಅಂತ ಮಾಡಿದ್ರು. ಫಾರ್ ಎಕ್ಸಾಂಪಲ್, ನಿಮ್ಮದು 2000 ಜೂನಲ್ಲಿ ನೀವು ಏನಾದರೂ ಹುಟ್ಟಿದ್ರೆ ನೀವು ಮತ್ತೊಮ್ಮೆ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ, ವರ್ಲ್ಡ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಈಸ್ ಇಂಡಿಯಾ. ತಮಗೆ ಗೊತ್ತಿದೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಚೀನಾವನ್ನು ಹಿಂದಿಕ್ಕಿ ಮುಂದೆ ಬಂದಿರುವಂಥದ್ದು ನಮ್ಮ ಭಾರತ. ಭಾರತದಲ್ಲಿರುವಂತಹ ನಿಷ್ಪಕ್ಷಪಾತವಾದ ನ್ಯಾಯಯುತವಾದ ಎಲೆಕ್ಷನ್ ಪ್ರಾಸೆಸ್ಸು ಇನ್ಯಾವ ದೇಶದಲ್ಲಿ ಇಲ್ಲ. ನೀವು ಬೇಕಾದರೆ ಇದು ಮಾಡಿ, ಮತಯಂತ್ರಗಳ ಬಗ್ಗೆ ಕಮೆಂಟ್ ಮಾಡ್ತಾರೆ, ಅದ್ರ ಬಗ್ಗೆ. ನಮ್ಮದು ಪ್ರಜಾಪ್ರಭುತ್ವ, ಯಾರ ಬಾಯಿಗೆ ನಾವು ಬೀಗ ಹಾಕಂಗಿಲ್ಲ, ಎಲ್ಲರೂ ಮಾತಾಡ್ಬೋದು ಅಂತಂದ್ಬಿಟ್ಟು ನಾವು ಬಾಯಿಗೆ ಬಂದಿದ್ದು ಮಾತಾಡ್ತಾ ಇದ್ವಿ. ಎಲುಬಿಲ್ಲದ ನಾಲಿಗೆ, ಅದಕ್ಕೆ ಹೇಳೋದು, ಎಲುಬಿಲ್ಲದ ನಾಲಿಗೆ ಏನು ಬೇಕಾದ್ರೂ ಮಾತಾಡುತ್ತೆ. ಎಲುಬಿಲ್ಲದ ನಾಲಿಗೆಗೆ ಸಾಕ್ಷ್ಯ ಸಿಕ್ಕಿದ್ರೆ ಇದು ಸರಿ, ಹೌದು ಇದು ತಪ್ಪು ಅಂತಂದ್ಬಿಟ್ಟು ಸಾಕ್ಷ್ಯದ ಸಮೇತ ನಾವು ಯಾರು ಮಾತಾಡಕ್ಕೆ ಹೋಗಲ್ಲ. ನಾವು ಮಾತಾಡ್ತೀವಿ, ನಮ್ಗೆ ಅನಿಸಿದ್ದೇ ಮಾತಾಡ್ತೀವಿ. ಬೇರೆ ದೇಶದಲ್ಲಿ ಆ ಥರ ಇಲ್ಲ. ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಬಿಕೆ ರವಿಕಾಂತ್, ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ಹಾಸನ ಉಪವಿಭಾಗಾಧಿಕಾರಿ ಜೆಬಿ ಮಾರುತಿ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಇ ಕೃಷ್ಣೇಗೌಡ, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಪರಪ್ಪಸ್ವಾಮಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ್ ನಾಯ್ಡು ಉಪಸ್ಥಿತರಿದ್ದರು. ಒಂದು ದೇಶ ಅಭಿವೃದ್ಧಿ ಹಾಗೂ ಬದಲಾವಣೆಯಾಗಬೇಕಾದರೆ ಉತ್ತಮ ಶಿಕ್ಷಣ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಿದ್ದಗಂಗಾ ಮಠದ ಮಠಾಧೀಶರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ತಮ್ಮ ಆಶೀರ್ವಚನದಲ್ಲಿ ನುಡಿದರು. ನಗರದ ಸ್ಲೇಟರ್ಸ್ ಹಾಲ್ ವೃತ್ತದ ಬಳಿ ಶಿವಕುಮಾರ ಸ್ವಾಮೀಜಿ ಸ್ಮರಣೆಯ ಹಿನ್ನೆಲೆಯಲ್ಲಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ ನಂತರ ಮಾತನಾಡಿದ ಅವರು, ಶಿವಕುಮಾರ ಸ್ವಾಮೀಜಿ ಅವರ ಬದುಕೆ ಒಂದು ತ್ಯಾಗ ಮತ್ತು ಸೇವೆಯ ಸಂಗಮವಾಗಿತ್ತು. ಅವರು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದು ಇಡೀ ದೇಶಕ್ಕೆ ಬದಲಾವಣೆಯಾಗಬೇಕು, ಜನರಲ್ಲಿ ಉತ್ತಮ ಜೀವನ ನಡೆಯಬೇಕು ಎಂದು ಒಳ್ಳೆಯ ಶಿಕ್ಷಣ ಬೇಕು ಎನ್ನುವ ಚಿಂತನೆಯನ್ನ ಮೈಗೂಡಿಸಿಕೊಂಡಿದ್ದರು. ಒಂದು ದೇಶ ಎತ್ತರಕ್ಕೆ ಬೆಳೆಯಬೇಕಾದರೆ, ಜೊತೆಗೆ ಒಂದು ಬದಲಾವಣೆಯಾಗಬೇಕಾದರೆ ಶಿಕ್ಷಣ ಒಂದರಿಂದಲೇ ಸಾಧ್ಯ ಎಂದು ಸಲಹೆ ನೀಡಿದರು. ಗಾಂಧೀಜಿಯವರು ಕೂಡ ಶಿಕ್ಷಣಕ್ಕೆ ಬಹಳ ಒತ್ತು ಕೊಟ್ಟಂತವರು. ಅದಕ್ಕಿಂತಲೂ ಕೂಡ ಗಾಂಧೀಜಿಯವರ ಚಿಂತನೆ ಏನಪ್ಪಾ ಆಯಿತು ಅಂದರೆ, ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ಹಳ್ಳಿಗಳು ಉದ್ಧಾರ ಆಗಬೇಕು ಅನ್ನುವಂಥ ಕನಸು ಅವರದಿತ್ತು. ಹಾಗೆ ಪರಮ ಪೂಜ್ಯರ ಕನಸೇನಪ್ಪ ಅಂದರೆ, ಶಿಕ್ಷಣವನ್ನು ಕೊಡಬೇಕು, ಹೆಚ್ಚಿನದಾಗಿ ಹಳ್ಳಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದೇ ಪರಮ ಪೂಜ್ಯರ ಉದ್ದೇಶವಾಗಿದ್ದಂಥದ್ದು. ಅದಕ್ಕಾಗಿ ಅವರು ಗ್ರಾಮಾಂತರ ಶಾಲೆಗಳನ್ನು ತೆರೆದರು. ಯಾವುದೇ ನಗರ ಪ್ರದೇಶಗಳಿಗೆ ಸೀಮಿತವಾದಲ್ಲ ಅವ್ರದ್ದೇನಿದ್ರು ಅವ್ರ ದೃಷ್ಟಿ ಯಾವತ್ತೂ ಕೂಡ ಹಳ್ಳಿ ಕಡೆಗಳಿಗೆ ಗಮನ ಇದ್ದಂಥದ್ದು, ಗ್ರಾಮಗಳ ಕಡೆಗೆ ಗಮನ ಇದ್ದಂಥದ್ದು. ಈಗ 50-60 ವರ್ಷಗಳ ಹಿಂದೆ ಎಂಥ ಒಂದು ಪರಿಸ್ಥಿತಿ ಇತ್ತು ಅಂತ ನೀವೆಲ್ಲರೂ ಊಹೆ ಮಾಡಿಕೊಂಡ್ರೆ, ಅಲ್ಲಿ ಸಾರಿಗೆ ಸೌಲಭ್ಯ ಇರ್ತಿಲ್ಲ, ವ್ಯವಸ್ಥೆಗಳು ಇರ್ತಿರಲಿಲ್ಲ. ಅಂತಹ ಕಾಲದಲ್ಲಿ ಯಾವುದೋ ಒಂದು ಕುಗ್ರಾಮದಲ್ಲಿ ಒಂದೊಂದು ಶಾಲೆಗಳನ್ನು ತೆರೆದಿದ್ದರಿಂದಾಗಿ ಇವತ್ತು ಆ ಭಾಗದಲ್ಲಿ ಅನೇಕರು ಶಿಕ್ಷಿತವಂತರಾದರು. ಇವತ್ತು ಕೂಡ ಆ ಭಾಗದ ಹಳ್ಳಿಗಳಿಗೆ ಅಥವಾ ಯಾರಾದರೂ ಸಿಕ್ಕಿದಾಗ ಆ ಶಾಲೆಯಲ್ಲಿ ಓದಂತಹ ಒಂದು 25-30 ವರ್ಷಗಳ ಹಿಂದೆ ಓದಂತಹವರು ಹೆಣ್ಣು ಮಕ್ಕಳು ಯಾರಾದರೂ ಪ್ರಶ್ನೆ ಕೇಳಿದಾಗ ಅವರನ್ನು ಮಾತು ಹೇಳ್ತಾರೆ, ಸ್ವಾಮೀಜಿಯವರು ನಮ್ಮೂರಿನಲ್ಲಿ ಶಾಲೆ ಸ್ಥಾಪನೆ ಮಾಡೋದ್ರಿಂದಾಗಿ ನಾವೆಲ್ಲ ಚೆನ್ನಾಗಿದ್ದೇವೆ, ನನ್ನ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ, ನನ್ನ ಮಕ್ಕಳು ಡಾಕ್ಟರ್ ಆಗಿದ್ದಾರೆ, ನನ್ನ ಮಕ್ಕಳು ಹೊರದೇಶದಲ್ಲಿದ್ದಾರೆ ಅಂತ ಮಾತು ಹೇಳ್ತಾ, ಇದೆಲ್ಲ ಏನಪ್ಪಾ ಅಂದರೆ ಶಿವಕುಮಾರ ಮಹಾಸ್ವಾಮಿಯವರು ಕೊಟ್ಟ ಕೊಡುಗೆ ಎನ್ನುವ ಮಾತನ್ನು ಅವರು ಅತ್ಯಂತ ಭಕ್ತಿಯಿಂದ ಸ್ಮರಣೆಗೈಯುವಂಥ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಅದು ನಿಜವಾದ ಅರ್ಥದಲ್ಲಿ ಪರಮ ಪೂಜ್ಯರು ಮಾಡಿರುವಂಥ ಸೇವೆ. ಅದರ ಜೊತೆಗೆ ಅವರು ವಿದ್ಯಾರ್ಥಿಗಳಲ್ಲಿ ಇದ್ದಂಥ ಒಂದು ಪ್ರೇಮ ಪ್ರೀತಿ ಎಷ್ಟಪ್ಪ ಅಂತಂದರೆ, ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು, ಒಂದು ಸಂಸ್ಕಾರ ಕೊಡಬೇಕು ಅಂತೇಳಿ ಬಹಳಷ್ಟು ಅವರು ಹೋರಾಟವನ್ನು ಮಾಡ್ಕೊಂಡು ಬಂದರು. ಶ್ರೀ ಮಠದಲ್ಲಿ ಮಠ ಅಂದರೆ ಮಕ್ಕಳು, ಮಕ್ಕಳು ಅಂದರೆ ಮಠ, ಅದೇ ಅವರ ಜೀವನವಾಗಿದ್ದಂಥದ್ದು. ಅದಕ್ಕಾಗಿ ಅವರು ಏನೆಲ್ಲ ತ್ಯಾಗವನ್ನು ಕಷ್ಟವನ್ನು ಪಟ್ಟಂತಹವರಾಗಿದ್ದರು. ಅವರು ಪ್ರತಿನಿತ್ಯವೂ ಕೂಡ ತಮ್ಮ ಕಾಯವನ್ನು ಸವಿಸ್ತಾ ಇದ್ರು. ಕಾಯಕವೇ ಕೈಲಾಸ ಅನ್ನುವ ಮಾತಿದಿಲ್ಲ, ಕಾಯಕವೇ ಕೈಲಾಸವೆನ್ನುವ ಮಾತು ಕೃತಿಗಳು ಮೂಡಿದೆ ಎನ್ನುವ ಮಾತನ್ನು ಹೇಳ್ತಾರೆ ಪರಮ ಪೂಜ್ಯರ ಬದುಕಿನೊಳಗೆ. ಅಂದರೆ ಕಾಯ ಕಷ್ಟ ಮಾಡಿ ಮಾಡುವಂಥ ಪ್ರತಿಯೊಂದು ಕೆಲಸವೂ ಕಾಯಕ ಅಂತೇಳಿ ಭಾವಿಸ್ಕೊಂಡು ಬಂದಂಥವು. ಅದರಿಂದಾಗಿ ಅವರು
ಶ್ರೀಮಠದ ಕಸ ಹೊಡೆಯೋದು ಇರುವುದು ಕಾಯಕವೇ, ಕವಡೆ ಹೊಡೆಯೋದು ಒಂದು ಕಾಯಕವೇ, ಪಾಠ ಮಾಡೋದೊಂದು ಕಾಯಕವೇ, ಮಕ್ಕಳಿಗೆ ಪ್ರಸಾದವನ್ನು ಎಲೆ ಮಾಡೋದೊಂದು ಕಾಯಕವೇ. ಹೀಗೆ ಅವರು ಎಲ್ಲವನ್ನೂ ಕೂಡ ಸಮಾನವಾಗಿ ನೋಡಿಕೊಂಡು ಅವರ ಕಾಯವನ್ನೇ ಕಷ್ಟಕ್ಕೆ ಒಳಗು ಮಾಡಿ ಕಾಯಕವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಂತಹ ಅವರು ಅಂತಹ ಪರಮ ಪೂಜ್ಯರ ಒಂದು ಸ್ಮರಣೆಯನ್ನು ಇವತ್ತು ನಾಡು ಪ್ರತಿ ಉದ್ದಗಲದಲ್ಲೂ ಕೂಡ ನಾವಿಷ್ಟೇ ಅಲ್ಲ, ಹಳ್ಳಿ ಪಟ್ಟಣ ಅನ್ನೋದ ಹಾಗೆ ಎಲ್ಲ ಕಡೆ ಅವರ ಸ್ಮರಣೆಯನ್ನು ಮಾಡುವಂಥದ್ದನ್ನು ನೋಡ್ತಾ ಇರುವಂತಹವರು, ನೀವೆಲ್ಲ ಕಾಣ್ತಾ ಇರುವಂತಹವರು. ಈಗ ಪುಟ್ಟದೊಂದು ಬ್ರೇಕ್ನ ನಂತರ ಅಮೋಘ ವಾರ್ತೆಗಳು ಮುಂದುವರಿಯುತ್ತದೆ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್, ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್, ಸಿರಾಮಿಕ್ಸ್, ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್, ಹೀಗೆ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283322, 9164183222, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ಬೇಲೂರು ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್. ನಮ್ಮಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಸುಪ್ರಸಿದ್ಧ ತಿಂಡಿ ತಿನಿಸುಗಳು, ರೋಟಿ, ಕರಿ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ದೊರೆಯುತ್ತದೆ. ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ. ನಮ್ಮಲ್ಲಿ ಬಿರಿಯಾನಿ, ಚಿಕನ್ 65, ಚಿಕನ್ ಗೀ ರೋಸ್ಟ್, ಚಿಕನ್ ಕಬಾಬ್ ಇನ್ನಿತರೆ ಮಾಂಸಾಹಾರಿ ಖಾದ್ಯಗಳು ರುಚಿ ಮತ್ತು ಶುಚಿಯಾಗಿ ದೊರೆಯುತ್ತದೆ. ಆಕರ್ಷಕ ಹೊರಾಂಗಣ ಮತ್ತು ಕೂರಲು ವಿಶಾಲವಾದ ಸ್ಥಳಾವಕಾಶವಿದೆ. ಇಂದೇ ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಭೇಟಿ ನೀಡಿ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್. ವಿಳಾಸ ನಿಯರ್ ಡಾಲರ್ಸ್ ರೆಸಿಡೆನ್ಸಿ, ಬೇಲೂರು ರಿಂಗ್ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ 9741546006. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ
ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ನಿಮ್ಮ ಮನೆಗೆ ಅಥವಾ ಕಚೇರಿಗೆ ವಿನೂತನ ಮಾದರಿಯ ಮತ್ತು ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ? ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಫರ್ನಿಚರ್ಸ್ಗೆ ಬನ್ನಿ. ಸುಮಾರು 45 ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ. ನಿಮಗೆ ಬೇಕಾಗುವ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ. ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್. ಈಗ ಪಡೆಯಿರಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ. ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಮ್ ಮುಖ್ಯಸ್ಥರಾದ ಕುಮಾರ್ ಅಮೋಘ್ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ. ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ. ಇದಲ್ಲದೆ ಕಾಟ್, ಬೆಡ್, ಚೇರ್ಸ್, ಬೀನ್ ಬ್ಯಾಗ್, ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ. ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಫರ್ನಿಚರ್ಸ್, ರಿಂಗ್ ರಸ್ತೆ ಸರ್ಕಲ್, ಸಾಲಗಾಮೆ ಮುಖ್ಯ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9886259324. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನವಮತದಾರರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಹಮ್ಮಿಕೊಳ್ಳಲಾಗಿದ್ದ ನೇರ ಪ್ರಸಾರ ಕಾರ್ಯಕ್ರಮವನ್ನ ಎಂಸಿಇ ಕಾಲೇಜಿನ ಆವರಣದಲ್ಲಿ ವೀಕ್ಷಣೆ ಮಾಡುವ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಶದ ನೆಚ್ಚಿನ ಯುವ ಸಮುದಾಯದ ಆಶಾಕಿರಣವಾಗಿರುವ ಪ್ರಧಾನಮಂತ್ರಿಗಳು ನವಮತದಾನ ಸಮ್ಮೇಳನವನ್ನು ಆಯೋಜಿಸಿದ್ದು, ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆದಿದ್ದು, ನವಮತದಾರರು ಮತ್ತು ಯುವ ಸಮೂಹವನ್ನು ಉದ್ದೇಶಿಸಿ ಭಾಷಣ ಮಾಡಲಾಗಿದ್ದು, ಯುವಶಕ್ತಿಯಲ್ಲಿ ದೇಶದ ಶಕ್ತಿ ಅಡಗಿದೆ ಎಂಬುದನ್ನು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಯುವಕರಿಗೆ ಸಿಗಬೇಕಾದ ಆದ್ಯತೆ, ಸವಲತ್ತುಗಳ ಬಗ್ಗೆ ಹಾಗೂ ಅವರ ಎಲ್ಲಾ ಕನಸುಗಳಿಗೆ ಸರ್ವತೋಮುಖ ಅಭಿವೃದ್ಧಿಗೆ ದೇಶ ಒಂದು ಸರ್ಕಾರವು ಏನೇನು ಸಾಧ್ಯತೆ ಇದೆ ಎಲ್ಲ ಅನುವು ಮಾಡಿಕೊಡುವುದಾಗಿ ಹೇಳಿ ಆಶಾಕಿರಣ ಭಾವನೆ ಮೂಡಿಸಿರುವ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ. ಈ ಕಾರ್ಯಕ್ರಮವು 5,000 ಕೇಂದ್ರಗಳಲ್ಲಿ ರಾಷ್ಟ್ರಾದ್ಯಂತ ಆಯೋಜಿಸಲಾಗಿದೆ. ಜಿಲ್ಲಾ, ತಾಲೂಕಿನ ಶಿಕ್ಷಣ ಕೇಂದ್ರಗಳಲ್ಲಿ ಪ್ರೊಜೆಕ್ಟರ್ ಮೂಲಕ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿದ್ದಾರೆಂದು ಹೇಳಿದರು. 18 ವರ್ಷ ತುಂಬಿದವರು ಮೊದಲು ಮತದಾರರು ಆಗಬೇಕು. ಮೊದಲಿನಂತೆ ಈಗಿಲ್ಲ. ಎಲ್ಲ ಇಕೆವೈಸಿ ಮೂಲಕ ಪಡೆಯಬಹುದು. ಹೆಚ್ಚು ಯುವ ಮತದಾರರು ನೋಂದಣಿಯಾಗುವ ಮೂಲಕ ಉತ್ತಮ ದೇಶ ನಿರ್ಮಾಣ ಮಾಡಲು ಕೈಜೋಡಿಸುವಂತೆ ಕರೆ ನೀಡಿದರು. ಯುವ ಸಮೂಹದ ಆಶಾಕಿರಣ ಆಗಿರುವಂಥ ಮಾನ್ಯ ಪ್ರಧಾನಮಂತ್ರಿಗಳು ಈ ದಿನ ನವಮತದಾನ ಸಮ್ಮೇಳನವನ್ನು ಆಯೋಜಿಸಿದರು. ಬೆಳಗ್ಗೆ 11 ಗಂಟೆಯಿಂದ ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈಗಷ್ಟೇ ನವ ಮತದಾರರನ್ನು, ಯುವ ಸಮೂಹವನ್ನು ಉದ್ದೇಶಿಸಿದ್ದಾರೆ. ಪ್ರಾಯಶಃ ಒಬ್ಬ ಯುವ ಶಕ್ತಿಯಲ್ಲಿ ಈ ದೇಶದ ಶಕ್ತಿ ಅಡಗಿದೆ ಅನ್ನೋಂಥದ್ದನ್ನ ಭಾಳ ಸಮಗ್ರವಾಗಿ ನಮ್ಮ ಮುಂದೆ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಯುವಕರಿಗೆ ಸಿಗಬೇಕಾಗಿರುವಂಥ ಆದ್ಯತೆ ಮತ್ತು ಅವ್ರಿಗೆ ಸಿಗಬೇಕಾಗಿರೋಂಥ ಸವಲತ್ತು ಬಗ್ಗೆ ಮತ್ತು ಅವರ ಎಲ್ಲ ಕನಸುಗಳಿಗೆ, ಸರ್ವತೋನ್ಮುಖ ಅಭಿವೃದ್ಧಿಗೆ ಒಂದು ದೇಶ ಅಥವಾ ಒಂದು ಸರ್ಕಾರ ಏನೇನು ಸಾಧ್ಯತೆ ಇದೆ ಅದನ್ನೆಲ್ಲವೂ ಅನುವು ಮಾಡಿಕೊಡುತ್ತೆ ಅನ್ನೋಂಥ ಮಾತನ್ನು ಈಗಷ್ಟೇ ಹೇಳಿ ಆಶಾಕಿರಣ ಒಂದು ಭಾವನೆಯನ್ನು ಮೂಡಿಸಿರುವಂಥ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಪ್ರಾಯಶಃ 5,000 ಕೇಂದ್ರಗಳಲ್ಲಿ ರಾಷ್ಟ್ರಾದ್ಯಂತ ಆಯೋಜಿಸಲಾಗಿತ್ತು. ಇದರಲ್ಲಿ ಪ್ರಮುಖವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಉದ್ದೇಶಿಸಿ ಮಾತನಾಡಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇವತ್ತಿನ ಇಂಟ್ರಾಕ್ಷನ್ ಪ್ರೋಗ್ರಾಮನ್ನು ಆಯೋಜಿಸಲಾಗಿತ್ತು. ಮತದಾರರಾಗಬೇಕಾಗಿದೆ. ಈಗ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭಗೊಂಡಿದ್ರೂ ಇವಾಗ ಎಷ್ಟು ಸ್ಕ್ಯಾನರ್ ಕೋಡ್ ಅಷ್ಟು ಸುಲಭ ಆಗಿದೆ. ಅವರು ಎನ್ರೋಲ್ಮೆಂಟಿಗೆ ಮುಂಚೆ ಒಂದು ಕಾಲ ಇತ್ತು, ಅರ್ಜಿನ ತೊಗೊಂಡೋಗ್ಬೇಕಿತ್ತು, ಅವರ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡೋವಂಥದ್ದು. ಇವಾಗೆಲ್ಲ ಈ KYC ಬಂದಿರೋವಂಥದ್ದು. ಆ ರೀತಿಯಲ್ಲಿ ಮೊದಲು ಅವರು ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಈಗಿರೋ ನಮಗೇನೋ ಜನಸಂಖ್ಯೆ ಹತ್ತತ್ರ ಸುಮಾರು 140 ಕೋಟಿ ಅಂತ ಏನು ಅಂದಾಜಿಸಲ್ಪಟ್ಟಿದ್ದೀವಿ. ಅದರಲ್ಲಿ ಹೆಚ್ಚು ಯುವ ಮತದಾರರು ಬಂದು ನೋಂದಣಿ ಆಗಬೇಕು ಅನ್ನೋಂಥದ್ದು ಮೊದಲನೇ ಆದ್ಯತೆ. ಅದಾದ ನಂತರ ಪ್ರಜಾಪ್ರಭುತ್ವದ ಬುನಾದಿಯಾಗಿರುವಂಥ ಮತದಾನ
ಅದರಲ್ಲಿ ಸಕ್ರಿಯವಾಗೋಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಮೊದಲು ಯುವ ಮತದಾರರು ಅದರಲ್ಲಿ ಪಾಲ್ಗೊಳ್ಬೇಕು ಅನ್ನೋಂಥದ್ದು ನಮ್ಮ ಕಿವಿಮಾತು. ಅಪ್ರಾಪ್ತರ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ, ಲೈಂಗಿಕ ಹಲ್ಲೆಗೆ ಒಳಗಾದವರಿಗೆ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ 5 ರಿಂದ 7 ವರ್ಷ ಜೀವಾವಧಿ ಹಾಗೂ ಕಠಿಣ ಜೀವಾವಧಿ ಶಿಕ್ಷೆ ನೀಡಲು ಅವಕಾಶವಿದೆ. 2012ರಲ್ಲಿ ರಚನೆಯಾದ ಈ ಕಾನೂನು ಅಪ್ರಾಪ್ತರಿಗೆ ಹೆಚ್ಚಿನ ರಕ್ಷಣೆ ಒದಗಿಸುತ್ತದೆ ಎಂದು ನ್ಯಾಯಾಧೀಶರಾದ RGS ಪ್ರವೀಣ್ ಹೇಳಿದರು. ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಅಫೆನ್ಸಸ್ ಅಗೇನ್ಸ್ಟ್ ಚಿಲ್ಡ್ರನ್ 2012ರಲ್ಲಿ ಈ ಕಾಯ್ದೆ ಬರ್ತದೆ. ಯಾಕೆ ಈ ಕಾಯ್ದೆ ಬಂತು ಅನ್ನೋದು, ಅದಕ್ಕೆ ಮುಂಚೆ ಭಾರತೀಯ ದಂಡ ಸಂಹಿತೆ ಇತ್ತು, ಈಗಲೂ ಇದೆ. ಬಟ್ ಮಕ್ಕಳಿಗೆ ಸಂಬಂಧಪಟ್ಟಂತ ಪ್ರತ್ಯೇಕವಾದ ಒಂದು ಕಾಯ್ದೆ ಇರಲಿಲ್ಲ. ಅವ್ರಿಗೆ ಆ ಸುರಕ್ಷತೆ, ಕಾನೂನಿನ ಸುರಕ್ಷತೆ ಅವ್ರಿಗೆ ಇರಲಿಲ್ಲ ಅಂತ ಹೇಳಿ 2012ರಲ್ಲಿ ಈ ಕಾನೂನು ತರಲಾಯಿತು. ಈ ಕಾನೂನಲ್ಲಿ ಕೆಲವು ವೈಶಿಷ್ಟ್ಯತೆಗಳಿದ್ದಾವೆ. ಅದು ನಿಮ್ಮ ಬೇರೆ ಭಾರತೀಯ ದಂಡ ಸಂಹಿತೆಯಲ್ಲಿ ಅಷ್ಟಾಗಿ ಕಾಣಲಿಕ್ಕೆ ಸಿಗೋದಿಲ್ಲ. ಮೊದಲನೇದಾಗಿ ಏನು ಅಂದರೆ, ಪೋಕ್ಸೋ ಕಾಯ್ದೆ ಕೆಳಗೆ ಅಪರಾಧಿ ಗಂಡಾದರೂ ಇರ್ಬೋದು, ಹೆಣ್ಣಾದರೂ ಇರ್ಬೋದು. ಹಾಗೆಯೇ ವಿಕ್ಟಿಮ್ ಕೂಡ ಗಂಡಾದರೂ ಇರ್ಬೋದು, ಹೆಣ್ಣಾದರೂ ಇರ್ಬೋದು. ಇದೊಂದು ವೈಶಿಷ್ಟ್ಯತೆ ಕಾನೂನಲ್ಲಿ. ಎರಡನೇದಾಗಿ ಏನು ಅಂದರೆ, ಈ ಕಾನೂನಲ್ಲಿ ಯಾರು ಅಪರಾಧಿ ಇದ್ದಾರೆ ಅವ್ರನ್ನ ಹೇಗೆ ಹಿಡಿಬಹುದು ಅಂತ ಕೂಡ ಅದರಲ್ಲೇ ನಿಮಗೆ ಒಂದು ನಮೂದಿದೆ ಆ ಕಾಯ್ದೆ. ಇದು ಕೂಡ ಆ ಕಾಯ್ದೆಯ ಒಂದು ವೈಶಿಷ್ಟ್ಯತೆ. ಭಾರತೀಯ ದಂಡ ಸಂಹಿತೆಯಲ್ಲಿ ಎಲ್ಲ ಪೊಲೀಸ್ ಅವ್ರ ಕೈಲಿ ಬಿಟ್ಬಿಟ್ಟಿರುತ್ತೆ. ಈ ಕಾಯ್ದೆಯಲ್ಲಿ ನಿಮ್ಗೆ ಆ ಒಂದು ವೈಶಿಷ್ಟ್ಯತೆ ಕಾಣಿಸುತ್ತೆ. ಚಿಲ್ಡ್ರನ್ ಅಂದ್ರೆ ಯಾರು? ಆ ಕಾಯ್ದೆ ಪ್ರಕಾರ 18 ವರ್ಷಕ್ಕಿಂತ ಕಡಿಮೆ ಇರೋರು ದೇ ಆರ್ ಚಿಲ್ಡ್ರನ್. ಈಗ ನೀವೆಲ್ಲ ಹೈಸ್ಕೂಲಲ್ಲಿ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನೀವು ಎಲ್ಲ ಚಿಲ್ಡ್ರನ್ ಆ ಕಾಯ್ದೆ ಪ್ರಕಾರ. ಈ ಒಂದು ಕಾಯ್ದೆಯಲ್ಲಿ ನಾನು ನಿಮಗೆ ಅಪರಾಧಗಳು, ಶಿಕ್ಷೆಗಳು ಅಂತ ಹೇಳ್ಕೊಂಡು ಹೋಗಲ್ಲ, ಒಂದು ಬರ್ಡ್ ಸೈ ವ್ಯೂ ಅಂತ ಹೇಳ್ತೀನಿ. 3 ಒಂದು ಅಫೆನ್ಸಸ್ ಇದಾವೆ. 3 ಕ್ಯಾಟಗರಿ ಆಫ್ ಅಫೆನ್ಸಸ್. ಮೊದಲನೇದಾಗಿ ಲೈಂಗಿಕ ಕಿರುಕುಳ, ಎರಡನೇದು ಲೈಂಗಿಕ ಹಲ್ಲೆ, ಮೂರನೇದು ಅಶ್ಲೀಲ ಚಿತ್ರಗಳು ಅಥವಾ ವಿಡಿಯೋಗಳಿಗೆ ಮಕ್ಕಳನ್ನ ಬಳಸ್ಕೊಳ್ಳುವಂಥದ್ದು. ಇದು 3ನೇ ವಿಭಾಗ. ಸಂವಿಧಾನ ಜಾರಿಯಾದ 75ನೇ ವರ್ಷದ ಸಭೆ ನೆನಪಿಗಾಗಿ ಸಂವಿಧಾನ ಜಾಗೃತಿ ರಥ ಹೊಳೆನರಸೀಪುರ ತಾಲೂಕಿನಾದ್ಯಂತ ಸಂಚರಿಸಲಿದೆ. ಸಾರ್ವಜನಿಕರು, ಜನಪ್ರತಿನಿಧಿಗಳು ಈ ರಥವನ್ನ ಸ್ವಾಗತಿಸಿ ಸಂವಿಧಾನ ಬಗ್ಗೆ ನೀಡುವ ಉಪನ್ಯಾಸವನ್ನ ಕೇಳಿ ತಿಳಿದುಕೊಳ್ಳಿ ಎಂದು ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ವಿನಂತಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 2, 3 ಮತ್ತು 4ರಂದು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಚರಿಸಲಿದೆ. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಜನಪ್ರತಿನಿಧಿಗಳು, ಸಾರ್ವಜನಿಕರು ಈ ರಥವನ್ನು ಗೌರವದಿಂದ ಬರಮಾಡಿಕೊಂಡು ಸಂವಿಧಾನದ ಗೌರವ ಹೆಚ್ಚಿಸಬೇಕೆಂದು ಹೇಳಿದರು. ಬಿ.ಆರ್. ಅಂಬೇಡ್ಕರ್ ಸಾಹೇಬರಿಂದ ರಚನೆಯಾದಂಥ ಸಂವಿಧಾನವು ಅರ್ಪಣೆಗೊಂಡು 75 ವರ್ಷಗಳಾದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಸಂವಿಧಾನದ ದಿನಾಚರಣೆ ಪ್ರಯುಕ್ತವಾಗಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಉದ್ದೇಶ ಮಾಡಿರ್ತೇವೆ. ಈ ಒಂದು ಕಾರ್ಯಕ್ರಮದ ಚಾಲನೆ ಏನು ಉದ್ದೇಶಕ್ಕೆ ಅಂದರೆ, ಭಾರತ ಸಂವಿಧಾನ ಆಚರಣೆ, ಅದರ ಮಹತ್ವ, ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮದ ಚಾಲನೆಯನ್ನು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಸಹಕಾರ ಸಚಿವರು ಸನ್ಮಾನ್ಯ ಶ್ರೀಯುತ ರಾಜಣ್ಣ ಸಾಹೇಬರು ನಾಳೆ ದಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇದನ್ನು ಜಿಲ್ಲಾ ಮಟ್ಟದಲ್ಲಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ತದನಂತರದಲ್ಲಿ ನಮ್ಮ ತಾಲೂಕು ವ್ಯಾಪ್ತಿಗೆ ಈ ಒಂದು ಜಾಥಾವು ಫೆಬ್ರವರಿ ತಿಂಗಳ 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕುಗಳಂದು ಹಾಸನ ಹಂಗರಳ್ಳಿ ಮಾರ್ಗವಾಗಿ ಬರಲಿದೆ. ಅದೇ ರೀತಿ ಫೆಬ್ರವರಿ 21, 22, 23 ಅರ್ಕಲಗೂಡು ಮಾರ್ಗವಾಗಿ ಹಳ್ಳಿ ಮೈಸೂರು ಹೋಬಳಿ ಬಿದಿರಕ್ಕ ಗ್ರಾಮದ ಕಡೆಗೆ ಜಾಥಾ ಬರಲಿದೆ. ಈ ಒಂದು ಜಾಥಾವನ್ನು ಯಶಸ್ವಿಯಾಗಿ ಮಾಡಬೇಕಿದ್ರೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಸಂಘ ಸಂಸ್ಥೆಯವರು,
ಪತ್ರಿಕಾ ಮಿತ್ರರು ಈ ಒಂದು ಜಾಥಾಕ್ಕೆ ಕೈ ಜೋಡಿಸಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಾಥಾವನ್ನು ಯಶಸ್ವಿಗೊಳಿಸಬೇಕಾಗಿ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಕೌಸರ್ ಅಹಮದ್ ಹಾಜರಿದ್ದರು. ಸಿಐಟಿಯು ನೇತೃತ್ವದಲ್ಲಿ ನಡೆಸಲಾಗುತ್ತಿರುವ 3ನೇ ದಿನದ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳ ನೌಕರರಿಗೆ ಏಕಕಾಲದಲ್ಲಿ ಬಾಕಿ ವೇತನ, ಕನಿಷ್ಠ ವೇತನ, ಗ್ರಾಚ್ಯುಟಿ ಮತ್ತು ಸೇವಾ ಮುಂಬಡ್ತಿ ನೀಡಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಿರ್ದಿಷ್ಟ ಕಾಲಮಿತಿಯೊಳಗೆ ಎಲ್ಲ ನೌಕರರಿಗೆ ಅನುಮೋದನೆ ನೀಡುವಂತೆ ಸರ್ಕಾರದ ಆದೇಶವಿದ್ದರೂ ನೌಕರರಿಗೆ ಅನುಮೋದನೆ ಸಿಗುತ್ತಿಲ್ಲ. ಆದ್ದರಿಂದ ಈ ಬಗ್ಗೆ ಪರಿಶೀಲಿಸಿ ಸರ್ಕಾರದ ಆದೇಶದಂತೆ 2017 ನವೆಂಬರ್ ತಿಂಗಳಿಗೂ ಮೊದಲು ನೇಮಕಗೊಂಡಿರುವ ಎಲ್ಲ ಗ್ರಾಮ ಪಂಚಾಯಿತಿ ನೌಕರರಿಗೆ ಯಾವುದೇ ರೀತಿಯ ತಾರತಮ್ಯ ಮತ್ತು ವಿಳಂಬ ಮಾಡದೆ ಏಕಕಾಲದಲ್ಲಿ ನಿಯಮಾನುಸಾರ ಅನುಮೋದನೆ ನೀಡಿ ಘೋಷಣೆ ಮಾಡಬೇಕು. ಜೊತೆಗೆ ಅನುಕಂಪದ ಆಧಾರದಲ್ಲಿ ನೇಮಕಗೊಂಡಿರುವವರಿಗೆ ಯಾವುದೇ ತಕರಾರು ಮಾಡದೆ ನೀಡಬೇಕು ಹಾಗೂ ನೌಕರರ ಅನುಮೋದನೆ ಪ್ರಸ್ತಾವನೆಗಳನ್ನು ಸಮರ್ಪಕವಾಗಿ ಒದಗಿಸದೆ ಬಾಕಿ ಉಳಿಸಿಕೊಂಡಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಟಿ ಹೊನ್ನೇಗೌಡ, ಜಿಲ್ಲಾ ಖಜಾಂಚಿ ಕುಮಾರಸ್ವಾಮಿ, ಎಂಬಿ ಪುಷ್ಪ, ಗ್ರಾಮ ಪಂಚಾಯಿತಿ ನೌಕರರ ಮುಖಂಡರಾದ ಕರಿಯಪ್ಪ, ಅಶೋಕ್, ಅತ್ನಿ, ನಂದೀಶ್, ಅರವಿಂದ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಇನ್ನು ಎಷ್ಟು ಸೀಟು ಎಂದು ನಿರ್ಣಯ ಆಗಿಲ್ಲ. ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಹೊಂದಾಣಿಕೆಯಿಂದ ಒಟ್ಟಿಗೆ ಹೋರಾಟ ಮಾಡಲಾಗುವುದು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹೇಳಿಕೆ. ಹಣ ಹೆಂಡ ಯಾವುದಕ್ಕೂ ಹಕ್ಕುಗಳನ್ನು ಮಾರಿಕೊಳ್ಳಬೇಡಿ. ರಾಷ್ಟ್ರೀಯ ಮತದಾರರ ದಿನಾಚರಣೆಯಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಟಿಎನ್ ಇನವಳ್ಳಿ ಸಲಹೆ. ಮತ್ತು ಶಿಕ್ಷಣದಿಂದ ಮಾತ್ರ ಬದಲಾವಣೆ ಅಭಿವೃದ್ಧಿ ಸಾಧ್ಯ. ಸಿದ್ದಗಂಗಾ ಮಠದ ಮಠಾಧೀಶರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.